ಇದ್ಯಾವ ಎಕ್ಸೈಸು ಇದೇ ತರ ಮಾಡ್ಸಾಕ್ತೀನಿ ಟಿಪ್ಸ್ ಹೊಡೆಯೋದು ಹಂಗೆ ಫಸ್ಟ್ ಮಾಡಬೇಕು ಶಕ್ತಿ ಬಂದಂಗೆ ಇವೆಲ್ಲ ಇಂಪ್ರೂವ್ಮೆಂಟ್ ಗೊತ್ತಿರ್ತದೆ ಹೆಡರ ಕೊಟ್ಟರು ಎತ್ತಕ್ಕಾಲ ನೀ ಅದನ್ನ ವಿಡಿಯೋ ಮಾಡಿಕೊಂಡಿದ್ದಿ ಇಲ್ಲಿ ಅವ್ನು ಚಂದ ನೋಡಿ ನಗಲಿ ಅಂತೀವಿ. ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ನೋಡಿ, ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗು. ಶಾವಿಗೆ ಒತ್ತಾನ ಅಂತಂದೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ರಾಗಿ ಶಾವಿಗೆ ಹೊಸ ರಾಗಿ ಅಲ್ವಾ, ಹಿಟ್ಟು ನೋಡಿ ಎಷ್ಟು ವೈಟು ಕಾಣಿಸ್ತಾ ಇದೆ ಅನ್ನೋದು, ಕೆಂಪು ಕಾಣಿಸ್ತಿದೆ, ಹಿಟ್ಟು ಚೆನ್ನಾಗಿರುತ್ತೆ. ಹೊಸ ರಾಗಿಲಿ ಶಾವಿಗೆ ಮಾಡಿದ್ರೆ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಕೆಂಪು ಕಾಣಿಸ್ತಾ ಇರುತ್ತೆ. ಏನಂದರೆ ಜಾಸ್ತಿ ಬ್ಲಾಕ್ ಥರ ಇರಲ್ಲ. ಹಳೆ ರಾಗಿ ಆದರೆ ಬ್ಲಾಕ್ ಥರ ಕಾಣಿಸ್ತಿರುತ್ತೆ ಹಿಟ್ಟು. ಸೊ ಅದಕ್ಕೆ ಶಾವಿಗೆ ಎಲ್ಲ ಒತ್ತಾನ ಅಂತಂದು ಕಾಯಲ್ಲೂ ಎಲ್ಲ ರೆಡಿ ಮಾಡಿದ್ದೀನಿ, ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈಗ ಶಾವಿಗೆ ಒಂದು ಹೊತ್ತು ಬಿಟ್ಟರೆ ಅಡುಗೆ ಫುಲ್ ರೆಡಿ ಆಗೋಗುತ್ತೆ. ಶಾವಿಗೆ ಒಳ್ಳಲ್ಲಿ ಒಂದು 4-5 ಥರ ಪ್ಲೇಟ್ ಬರುತ್ತೆ. ಚಿಕ್ಲಿದು ಮತ್ತು ಕಡ್ಡಿ ಶಾವಿಗೆ ಥರ, ಮತ್ತು ಈ ಶಾವಿಗೆಲಿ ದಪ್ಪಂದು ಶಾವಿಗೆ ಬರುತ್ತಲ್ಲ, ಆ ಥರದ್ದು ಎಲ್ಲ ಬರುತ್ತೆ. ನಾನು ಇವಾಗ ಎಲ್ಲರಿಗೂ ದಪ್ಪನ ಶಾವಿಗೆ ಥರದ್ದೇ ಮಾಡ್ತಾಯಿದ್ದೀನಿ. 1-2 ಮಾತ್ರ ಕಡ್ಡಿ ಶಾವಿಗೆ ಮಾಡ್ಕೊಂಡಿದ್ದೀನಿ. ದಪ್ಪನ ಶಾವಿಗೆಗಿಂತ ಕಡ್ಡಿ ಶಾವಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ 1-2 ಮಾತ್ರ ಮಾಡ್ತಿದ್ದೀನಿ. ಏನಂದರೆ ದಪ್ಪನ ಶಾವಿಗೆ ಬೇಗ ಬಂದುಬಿಡುತ್ತೆ, ಬೇಗ ಆಗೋಗ್ಬಿಡುತ್ತೆ ಅದು ಒತ್ತದು ಎಲ್ಲನ. ಕಡ್ಡಿ ಶಾವಿಗೆ ಆದರೆ ಸ್ವಲ್ಪ ಲೇಟು, ನಿಧಾನ ಆಗುತ್ತಲ್ಲ, ಅದಕ್ಕೆ ಎಲ್ರಿಗೂ ದಪ್ಪನ ಶಾವಿಗೆನೇ ಮಾಡ್ತಾಯಿದ್ದೀನಿ. ಸೊ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ಲ, ಟೈಮ್ ಆಗೋಗುತ್ತೆ ಅಂತಂದು ಒಂದು 10:30-11 ಗಂಟೆ ಮೇಲೆ ದೇವಸ್ಥಾನಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಂದು. ಮುದ್ದೆ ಮಾಡಬೇಕಾದ್ರೆ ಸ್ಮೂತಾಗಿ ಬೇಗ ಶಾವಿಗೆ ಒತ್ತದೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಇದಕ್ಕೆ ಕಾಯಲು ಕಡಲೆ ಹಿಟ್ಟು ಹಾಗೆ ಹುಚ್ಚಳ ಪುಡಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮನೆಗೆಲ್ಲ ಪೂಜೆ ಮಾಡಿಬಿಟ್ಟು ಹಾಗೆ ಶನಿಮಹಾತ್ಮನ ದೇವಸ್ಥಾನದ ಹತ್ರ ಕೂಡ ಪೂಜೆ ಮಾಡಿಸ್ಕೊಂಡು ಬಂದು ಈಗ ಹೋಗ್ತಾ ಇದ್ದೀವಿ ನೋಡಿ ಮಧುಗಿರಿಲಿ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತಂದು. ಏನಂದರೆ ಇವತ್ತು ಶಿವರಾತ್ರಿ ಅಲ್ವಾ, ಶಿವರಾತ್ರಿ ಆಗಿರೋದ್ರಿಂದ ಸ್ಪೆಷಲ್ಲು ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು. ನೆನ್ನೆ ತುಂಬ ರಶ್ ಇರುತ್ತೆ ಅಂತಂದು ಇವತ್ತು ಹೋಗ್ತಾ ಇದ್ದೀವಿ. ನೆನ್ನೆನಂದರೆ ಉಪವಾಸ ಒಂದತ್ತಲ್ವ, ಜಾಸ್ತಿ ಜನ ಬರ್ತಿರ್ತಾರೆ ದೇವಸ್ಥಾನದ ಹತ್ರ. ಸೊ ಅದಕ್ಕೆ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಏನಂದರೆ ಚಿಕ್ಕವನಿಗೆ ಸ್ವಲ್ಪ ಮೈಯಲ್ಲಿ ರ್ಯಾಷಸ್ ಆಗಿತ್ತು, ಹಾಗೆ ಆಸ್ಪತ್ರೆಗೆ ಕೂಡ ತೋರಿಸ್ಕೊಂಡು ಬರೋಣ ಅಂತಂದು ಅವನು ಕರ್ಕೊಂಡು ಹೋಗ್ತಿದ್ವಿ. ಸ್ಕೂಲಿಗೆ ರಜಾ ಹಾಕ್ಸಿದ್ದೀವಿ ಇವತ್ತು. ಬಂದ್ವಿ ನೋಡಿ ದೇವಸ್ಥಾನದ ಹತ್ರ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೂವಿನಿಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅಂದರೆ ಇದು ಮೊನ್ನೆನೇ ಮಾಡಿರೋದು ಅನಿಸುತ್ತೆ. ನೆನ್ನೆಗೆ ಒಂದತ್ತಿತ್ತಲ್ಲ, ಅವತ್ತಿಗೆ ಪೂಜೆಗೆ ಅಂತಂದು ಎಲ್ಲ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಡೆಕೋರೇಷನ್ ಮಾಡಿರೋದೆಲ್ಲನ. ಹಾಗೆ ಇದೆಲ್ಲ ದೇವಸ್ಥಾನ ಪುರಾತನ ಕಾಲದ್ದು. ಕಲ್ಲಲ್ಲಿ ನೋಡಿ, ಆವಾಗಿನ ಕಾಲದವರು ಇಷ್ಟಿಷ್ಟು ದಪ್ಪ ಕಲ್ಲೆಲ್ಲ ಯಾವ ಥರ ಎತ್ತಿಟ್ಟು ಕೆಲಸ ಮಾಡಿರ್ತಾರೆ ಅಂತಂದು. ಇವಾಗಂತೂ ಅಷ್ಟು ಶಕ್ತಿನೇ ಇಲ್ಲ, ಸ್ಟ್ರೆಂತ್ ಎಲ್ಲ ಕ್ರೈನಲ್ಲೇ ಮಾಡ್ತಾರೆ ಕೆಲಸಗಳು. ಆವಾಗಿನ ಕಾಲದ ದೇವಸ್ಥಾನಗಳಂತೂ ನೋಡೋಕ್ಕೆ ಚೆಂದ, ಕಲ್ಲಲ್ಲಿ ಎಲ್ಲಿ ನೋಡಿದ್ರು ಕಲ್ಲಲ್ಲಿನೇ ಡಿಸೈನ್ ಎಲ್ಲ ಕೆತ್ತನೆ ಮಾಡಿರ್ತಾರೆ. ಇಟ್ಕೆ ಸ್ವಲ್ಪ ಕಡಿಮೆ ಆವಾಗಿನ ಕಾಲದಲ್ಲಿ. ಸೊ ಅದಕ್ಕೆ ಎಲ್ಲ ಕಲ್ಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿರೋದು. ನೋಡಿ ಒಳಗಡೆ ಬಂದ್ವಿ. ನಂಜುಂಡೇಶ್ವರ ಸ್ವಾಮಿ ದರ್ಶನನ ನೀವು ಇಲ್ಲಿಂದನೇ ಮಾಡ್ಕೊಬೇಡಿ, ಪೂಜೆ ಎಲ್ಲ ಮಾಡಿಸ್ಕೊಳ್ತಾ ಇದ್ದೀವಿ. ಏನಂದರೆ ಇವತ್ತೇನು ಜನ ಇರಲಿಲ್ಲ, ರಶ್ ಇರಲಿಲ್ಲ. ಯಾಕಂದರೆ ನೆನ್ನೆನೇ ಜನ ಬಂದಿರ್ತಾರಲ್ಲ, ಇವತ್ತು ಸ್ವಲ್ಪ ರಶ್ ಕಡಿಮೆನೇ. ಇನ್ನೇನು ಬಾಗಿಲು ಹಾಕೋ ಟೈಮ್ ಕೂಡ ಆಗಿತ್ತು. ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತಂದು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಬಾಗಿಲು ಕೂಡ ಹಾಕ್ತಾಯಿದ್ರು. ಹಾಗೆ ನೋಡಿ ನಮ್ಮ ಮನೆಯವರು ಏನು ಭಕ್ತಿಯಿಂದ ಕೈ ಮುಗಿತಿದ್ದಾರೆ. ನಾವು ಹೊರಗಡೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತಂದು ಕೂತ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಬಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೇಕಂತೆ. ಹೋಗೋಣ ಅಂತಂದು ಕೂತ್ಕೊಂಡಿದ್ದೀವಿ. ಸೊ ಗೈಸ್ ನೋಡಿ, ದೇವಸ್ಥಾನದಿಂದ ಈಗ ಬಂದ್ವಿ. ಈಗ ಊಟ ಮಾಡಬೇಕು. ಬೆಳಗ್ಗೆ ಹಬ್ಬಕ್ಕೆ ಶಾವಿಗೆ, ಕಾಯಲು, ಕಡಲೆ ಹಿಟ್ಟು, ಅನ್ನ ಸಾಂಬಾರು ಅಷ್ಟು ಮಾಡಿದ್ದೆ. ಹಪ್ಪಳ, ಪಲ್ಯ, ಕೋಸಂಬರಿ ಎಲ್ಲ ಮಾಡೋಣ ಅಂದ್ಕೊಂಡೆ. ಏನಂದರೆ ಅದೇ ದೇವಸ್ಥಾನದ ಹತ್ರ ಬೇಗ ಹೋಗ್ಬೇಕಿತ್ತಲ್ಲ, ಮತ್ತು ದೇವಸ್ಥಾನದ ಬಾಗಿಲು ಹಾಕ್ಬಿಡ್ತಾರೆ ಅಂತಂದು ಬೇಗ ಹೋಗಿ ಬರೋಣ ಅಂತಂದು ಅದೇನೂ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಅನ್ನ ಸಾಂಬಾರು ಮತ್ತು ಶಾವಿಗೆ ಮಾತ್ರ ಮಾಡಿದ್ದು. ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿದ್ದೆ. ಹಾಗೆ ನೋಡಿ ಅಲ್ಲಿಂದ ಬಂದಮೇಲೆ ಒಂದು ಪಾರ್ಸಲ್ ಬಂತು. ಏನಂದರೆ ಇದು ಸೆಲ್ಫಿ ಸ್ಟಿಕ್ಕು.
ತುಂಬ ಹತ್ರದಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಸೆಲ್ಫಿ ಸ್ಟಿಕ್ ತರಿಸ್ಕೊಂಡಿದ್ದೀನಿ. ಅದು ಅಲ್ಲದೆ ಹೊರಗಡೆ ಹೋದಾಗ ಈಸಿಲಿ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತಂದು ಸಿಂಪಲ್ಲಾಗಿರುತ್ತಲ್ಲ, ಸುಮ್ಮನೆ ಒಂದು ಕಡ್ಡಿ ಥರ ಇದೆ ಅಷ್ಟೇ, ಇಟ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ. ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಲೆಂತ್ ಇದೆ, ನಮ್ಮ ವೈಟ್ವರೆಗೂ ಬರುತ್ತೆ. ನಮಗೆ ಎಷ್ಟು ಬೇಕೋ ವೈಟು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡ್ಕೋಬೋದು. ಹಾಗೆ ನೋಡಿ, ಬಂದಿದ್ದ ತಕ್ಷಣ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಏನು ಎತ್ತ ಅನ್ನೋದು. ಐಟಮ್ ಏನಾದರೂ ಬಂದರೆ ಹಿಂಗೆ ಅಲ್ವಾ, ಓಪನ್ ಮಾಡಿ ಅದನ್ನು ನೋಡೋವರೆಗೂ ಸಮಾಧಾನ ಆಗಲ್ಲ. ಸೊ ಅದಕ್ಕೆ ಸೆಲ್ಫಿ ಸ್ಟಿಕ್ ಬಂದಿದ್ದ ತಕ್ಷಣ ಅದನ್ನೆಲ್ಲ ತೆಗೆದುಬಿಟ್ಟು ಯಾವ್ಯಾವ ಥರ ಕೊಟ್ಟಿದ್ದಾರೆ, ಕ್ವಾಲಿಟಿ ಯಾವ ಥರ ಇದೆ, ನಾವು ಕೊಟ್ಟಿರೋ ಅಮೌಂಟಿಗೆ ವರ್ತ್ ಇದೆಯಾ ಇಲ್ವಾ ಅಂತಂದೆಲ್ಲ ಚೆಕ್ ಮಾಡ್ತಿದ್ದೆ. ಹಾಗೆ ಇದರಲ್ಲಿ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಫೋನಲ್ಲಿ ಫೋಟೋ ಕ್ಲಿಕ್ ಮಾಡಬೇಕು ಅನ್ನೋದೇನಿರಲ್ಲ, ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಅದು ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಫೋಟೋ ಕ್ಲಿಕ್ ಆಗುತ್ತೆ. ಸೆಲ್ಫಿ ಸ್ಟಿಕ್ ಥರ ಕೂಡ ಯೂಸ್ ಮಾಡ್ಕೋಬೋದು, ಹಾಗೆ ಟ್ರೈಪಾಡ್ ಥರನೂ ಯೂಸ್ ಮಾಡ್ಕೋಬೋದು. 2 in 1 ಬರುತ್ತೆ ಇದು. ಹಾಗೆ ಸ್ವಲ್ಪ ಫ್ರಂಟಲ್ಲಿ ಒಂದು ಚಿಕ್ಕದು ಲೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಆ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಆ ಥರ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಟ್ರೈಪಾಡ್ ಥರ ಕೂಡ ಯೂಸ್ ಮಾಡ್ಕೋಬೋದು, ಸೆಲ್ಫಿ ಸ್ಟಿಕ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಸೆಲ್ಫಿ ಸ್ಟಿಕ್ ತರಿಸ್ಕೊಂಡಿದ್ದೀವಲ್ಲ, ಒಂದು ಸಾರಿ ವಿಡಿಯೋ ಮಾಡೋಣ ಯಾವ ಥರ ಕಾಣಿಸುತ್ತೆ ಅಂತಂದು ನೋಡಿ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡ್ರೆ ಫೋನು ಅಷ್ಟು ಅಂದರೆ ಹತ್ರದಿಂದ ಕಾಣಿಸುತ್ತೆ, ಮುಖಕ್ಕೆ ಜೂಮ್ ಹಾಕಿರೋ ಥರ ಕಾಣಿಸುತ್ತೆ. ಸೊ ಸೆಲ್ಫಿ ಸ್ಟಿಕ್ಕಲ್ಲಿ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಹಾಗೆ ಚೆನ್ನಾಗೂ ಕಾಣಿಸ್ತಿದೆ. ಸೊ ಹಬ್ಬದ ದಿನದ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.